guys, welcome back to my YouTube channel. I hope you all are good. Yes, ನಾನಿವತ್ತು ಈ ವಿಡಿಯೋದಲ್ಲಿ ಕೆಟೆಟ್ ಎಕ್ಸಾಮ್ನ ಸರ್ಟಿಫಿಕೇಟ್ನ ವ್ಯಾಲಿಡಿಟಿ ಎಷ್ಟು ವರ್ಷಗಳ ಕಾಲ ಇರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸುಮಾರು ಜನಕ್ಕೆ ಈ ಒಂದು ಸರ್ಟಿಫಿಕೇಟ್ನ ವ್ಯಾಲಿಡಿಟಿ ಬಗ್ಗೆ ಸ್ವಲ್ಪ ಡೌಟ್ಸ್ ಇರುತ್ತೆ, ಕ್ಲಾರಿಫಿಕೇಶನ್ ಮಾಡಲಿಕ್ಕೆ ಅಂತಲೇ ಈ ವಿಡಿಯೋವನ್ನು ಮಾಡ್ತಿರೋದು. ಸೊ ಎಸ್, ವಿಡಿಯೋವನ್ನು ಶುರು ಮಾಡೋಣ. ಎಸ್, ಇಲ್ಲಿ ನಾನು ನನ್ನ ಸರ್ಟಿಫಿಕೇಟ್, ನನ್ನ ಒಂದು ಕೆಟೆಟ್ ಎಕ್ಸಾಮ್ನ ಸರ್ಟಿಫಿಕೇಟ್ನೇ ನಿಮಗೆ ತೋರಿಸ್ಲಿಕ್ಕೆ ಅಂತೇಳಿ ತೊಗೊಂಡಿದ್ದೀನಿ. ನಾನು ಈ ಕೆಲವೊಂದು ಕಡೆ ಒಂದಷ್ಟು ವಿಷಯಗಳನ್ನ ಹೈಡ್ ಮಾಡಿದ್ದೀನಿ. ಬಿಕಾಸ್ ಪ್ರೈವೇಸಿ ಪರ್ಪಸಿಂದ ನಾನು ಸ್ವಲ್ಪ ವಿಷಯಗಳನ್ನ ಹೈಡ್ ಮಾಡಿದ್ದೀನಿ. ಸೊ ಅದನ್ನು ಇಗ್ನೋರ್ ಮಾಡಿ. ಸೊ ಎಸ್, ಕೆಟೆಟ್ ಎಕ್ಸಾಮ್ನ ಸರ್ಟಿಫಿಕೇಟ್ ಇದೇ ರೀತಿ ಇರೋದು. ಸೊ ಈ ಒಂದು ಕೆಟೆಟ್ ಎಕ್ಸಾಮ್ನ ಸರ್ಟಿಫಿಕೇಟ್ನ ನಾವು ತೊಗೊಳ್ಳಿಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗುವಂತಹ ಅವಶ್ಯಕತೆ ಇಲ್ಲ. ನಾವು ಕೆಟೆಟ್ ಎಕ್ಸಾಮ್ನ ಬರೆದು ನಮಗೆ ರಿಸಲ್ಟ್ ಬಂದಾಗ ನಮ್ಮ ಕೆಟೆಟ್ ಎಕ್ಸಾಮ್ ಕ್ಲಿಯರ್ ಆಗಿದ್ರೆ ಕೆಟೆಟ್ ಎಕ್ಸಾಮ್ನ ಒಂದು ಸರ್ಟಿಫಿಕೇಟು ನಮಗೆ ಆನ್ಲೈನಲ್ಲೇ ಜನ್ರೇಟ್ ಆಗುತ್ತೆ. ಈ ಒಂದು ಸರ್ಟಿಫಿಕೇಟ್ನಲ್ಲಿ ನಮ್ಮ ರಿಜಿಸ್ಟ್ರೇಷನ್ ನಂಬರ್ ಇರಬಹುದು ಅಥವಾ ಸೀರಿಯಲ್ ನಂಬರ್ ಇರಬಹುದು, ಜೊತೆಗೆ ನಾವು ಯಾವ ಇಯರ್ನಲ್ಲಿ ಯಾವ ಮಂತಲ್ಲಿ ಕೆಟೆಟ್ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಂಡಿದ್ದೀವಿ, ನಮ್ಮ ನೇಮು, ಪರ್ಮನೆಂಟ್ ಅಡ್ರೆಸ್ಸು, ಜೊತೆಗೆ ಪೇಪರ್ 1 ಮತ್ತು ಪೇಪರ್ 2ನಲ್ಲಿ ನಾವು ಎಷ್ಟು ಅಂಕಗಳನ್ನ ತೊಗೊಂಡಿದ್ದೀವಿ, ನಾವು ಕ್ವಾಲಿಫೈ ಆಗಿದ್ದೀವೋ ಕ್ವಾಲಿಫೈ ಆಗಿಲ್ವೋ ಅನ್ನೋದನ್ನು ಪೂರ್ತಿ ಈ ಒಂದು ಸರ್ಟಿಫಿಕೇಟ್ನಲ್ಲಿ ಕೊಟ್ಟಿರ್ತಾರೆ. ಈ ಒಂದು ಸರ್ಟಿಫಿಕೇಟ್ ನಮಗೆ ಹಾರ್ಡ್ ಕಾಪಿಯನ್ನು ಕೊಡೋದಿಲ್ಲ, ಬದಲಾಗಿ ಸಾಫ್ಟ್ ಕಾಪಿನೇ ಆನ್ಲೈನಲ್ಲಿ ಜನ್ರೇಟ್ ಮಾಡ್ಕೊಳ್ಬೇಕಾಗತ್ತೆ. ಅವರು ಕೆಳಗಡೆ ಇನ್ಸ್ಟ್ರಕ್ಷನ್ಸ್ ಅಥವಾ ನೋಟ್ ಅಂತ ಏನು ಕೊಟ್ಟಿದ್ದಾರೆ ಅಲ್ಲಿ ಕೂಡ ಕೊಟ್ಟಿದ್ದಾರೆ. ಇದು ವಿದ್ಯುನ್ಮಾನದ ಮೂಲಕ ನೀಡಲಾದ ಅರ್ಹತಾ ಪ್ರಮಾಣ ಪತ್ರ. CAC ಕಚೇರಿಯಿಂದ ಯಾವುದೇ ಮುದ್ರಿತ ಅಂಕಪಟ್ಟಿಯನ್ನು ನೀಡುವುದಿಲ್ಲ. ಪ್ರಮಾಣ ಪತ್ರದಲ್ಲಿ ಮುದ್ರಿಸಲಾದ QR ಕೋಡನ್ನು ಸ್ಕ್ಯಾನ್ ಮಾಡುವ ಮೂಲಕ ಈ ಪ್ರಮಾಣ ಪತ್ರದ ದೃಢೀಕರಣವನ್ನು ಪರಿಶೀಲಿಸಬಹುದು ಅಂತೇಳಿ ಅಲ್ಲೇ ಕೊಟ್ಟಿದ್ದಾರೆ. ಸೊ ನಮಗೆ ಇದರ ಹಾರ್ಡ್ ಕಾಪಿ ಎಲ್ಲೂ ಕೂಡ ಕೊಡೋದಿಲ್ಲ. ನಾವೇನೇ ನಮ್ಮ ಎಕ್ಸಾಮ್ ಕ್ಲಿಯರ್ ಆದಮೇಲೆ ನಾವು ಇದನ್ನು, ಅಂದರೆ ಈ ಒಂದು ಕೆಟೆಟ್ ಎಕ್ಸಾಮ್ನ ಸರ್ಟಿಫಿಕೇಟ್ನ ಆನ್ಲೈನಲ್ಲಿ ಜನ್ರೇಟ್ ಮಾಡ್ಕೊಳ್ಬೇಕಾಗುತ್ತೆ. ನಮ್ಮ ರಿಜಿಸ್ಟರ್ ನಂಬರು ಮತ್ತು ಡೇಟ್ ಆಫ್ ಬರ್ತನ್ನು ಹಾಕಿ ಜನ್ರೇಟ್ ಮಾಡ್ಕೊಳ್ಬೇಕಾಗತ್ತೆ. ದೆನ್ ಈ ಒಂದು ಸರ್ಟಿಫಿಕೇಟ್ನ ವ್ಯಾಲಿಡಿಟಿಯನ್ನು ಹೇಳೋದಾದರೆ, ಮುಂಚೆ 7 ವರ್ಷಗಳವರೆಗೂ ವ್ಯಾಲಿಡಿಟಿ ಇರ್ತಿತ್ತು. ಅಂದರೆ ಈ ಸಲ 2025ರಲ್ಲಿ ಕೆಟೆಟ್ ಎಕ್ಸಾಮ್ನ ಕ್ಲಿಯರ್ ಮಾಡಿಕೊಂಡ್ರೆ ಇನ್ನು 7 ವರ್ಷದವರೆಗೂ ಇದಕ್ಕೆ ಆ ಒಂದು ಸರ್ಟಿಫಿಕೇಟ್ಗೆ ವ್ಯಾಲಿಡಿಟಿ ಇರ್ತಾ ಇತ್ತು. ಬಟ್ ಇವಾಗ ಚೇಂಜ್ ಆಗಿದೆ ಎಲ್ಲವೂ ಕೂಡ. ಸೊ ಈಗ ಕೆಟೆಟ್ ಎಕ್ಸಾಮ್ನ ಸರ್ಟಿಫಿಕೇಟ್ನ ವ್ಯಾಲಿಡಿಟಿ ಲೈಫ್ ಟೈಮ್ ವ್ಯಾಲಿಡಿಟಿಯನ್ನು ಹೊಂದಿರುತ್ತೆ. ಅಂದರೆ 7 ವರ್ಷಕ್ಕೆ ಸೀಮಿತ ಆಗಿಲ್ಲ. ಇವಾಗ ಯಾರ್ಯಾರು ಕೆಟೆಟ್ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಳ್ತಾರೆ ಅವರ ಒಂದು ಸರ್ಟಿಫಿಕೇಟ್ನ ವ್ಯಾಲಿಡಿಟಿ ಲೈಫ್ ಟೈಮ್, ಅಂದರೆ ಜೀವಿತ, ಆ ಜನ್ಮ ಅಥವಾ ಜೀವಿತಾವಧಿ ಇರುವವರೆಗೂ ಕೂಡ ಆ ಒಂದು ಸರ್ಟಿಫಿಕೇಟ್ಗೆ ವ್ಯಾಲಿಡಿಟಿ ಇರುತ್ತೆ. ಐ ಹೋಪ್ ಈ ವಿಡಿಯೋ ಮೂಲಕ ನಿಮ್ಮ ಡೌಟ್ ಕ್ಲಾರಿಫೈ ಆಗಿದೆ ಅಂದ್ಕೊಂಡಿದ್ದೀನಿ. ಇದೇ ಥರ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಹ್ಯಾವ್ ಎ ಗುಡ್ ಡೇ.